ದೇವಭೂಮಿ ಉತ್ತರಾಖಂಡ್ನಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ಹಠಾತ್ ಜಲ ಪ್ರವಾಹಕ್ಕೆ ಇಡೀ ಗ್ರಾಮವೇ ಸರ್ವನಾಶವಾಗಿದೆ. ಉತ್ತರಾಖಂಡ್ನ ಉತ್ತರಕಾಶಿ ಜಿಲ್ಲೆಯ ಧರಾಲಿ ಎನ್ನುವಂತಹ ಗ್ರಾಮ ನಾಮಾವಶೇಷವಾಗುತ್ತಿದೆ. ನೋಡ್ತಾ ಇದ್ದ ಹಾಗೆ ಮನೆಗಳು ಕುಸಿದು ಹೋಗಿದ್ದಾವೆ, ಕಟ್ಟಡಗಳು ಕುಸಿದು ಹೋಗಿದ್ದಾವೆ. ದುರಂತದಲ್ಲಿ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ 5 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು 16 ಮಂದಿ ನಾಪತ್ತೆಯಾಗಿದ್ದಾರೆ. ಬೆಟ್ಟದಿಂದ ಏಕಾಏಕಿ ಗ್ರಾಮಕ್ಕೆ ನುಗ್ಗಿ ಬಂತು ಕೆಸರು ಮಿಶ್ರಿತ ನೀರು. ದೊಡ್ಡ ಮಟ್ಟದಲ್ಲಿ ಅವಶೇಷಗಳನ್ನ ಹೊತ್ಕೊಂಡು ಪ್ರವಾಹದ ರೀತಿಯಲ್ಲಿ ನುಗ್ಗಿ ಬಂತು. ಅದರ ರಭಸಕ್ಕೆ, ಅದರ ರಣಾರ್ಭಟಕ್ಕೆ ಎಲ್ಲವನ್ನ ತನ್ನೊಂದಿಗೆ ಆಪೋಷಣ ತೆಗೆದುಕೊಂಡು ಬಿಡ್ತು. ಮಹಾ ಮೇಘ ಸ್ಫೋಟದ ದೃಶ್ಯ ನಿಜಕ್ಕೂ ಬೆಚ್ಚಿ ಬೀಳಿಸೋ ರೀತಿ ಇದೆ. अरे भाग गया ये मेरी माँ चले, मेरी माँ चलो छोटे मामा मामा चले गया सेफ जगह, सेफ है मंदिर। जल्दी केदार चल वाला मामा के लिए फोन करना। अरे मामा चलेगा फोन कर मामा के लिए चलेगा सेफ जगह वो मामा चलेगा सेफ जगह बकवास क्यों करे तू ज्यादा फोन करने कुछ नहीं। वो चलेगा वहाँ भाग के देखो ये बाबा लो वो नहीं सुधान सुनाई सुधान। चलो तो नहीं ये पानी पूरे ये तो बहुत लाइक है यार। चलो तो नहीं ये पानी पूरे ये तो बहुत लाइक है यार। पूरे धराली में हम लोग देख रहे हैं होटल सब पूरा जो ये गांव है पता भी नहीं चल रहा। हमारा मार्केट था ये पूरा बर्बाद हो गया। यहाँ पे हमारा कल्प केदार मंदिर तो सारा पता ही नहीं चल रहा है कि यहाँ पे कब मार्केट भी था। यहाँ पे आप देख सकते हो बहुत ही बुरी। और अभी कोई ये नहीं है कि आ भी सकती है अभी। वो तरीका इसमें करंट This is the location of the mudslide at the Dharali village. Around 13:45, a major mudslide had come in the Kheergad Nala in this particular village. The complete mid portion of the village has got swept out and the road has got blocked. The villagers on both sides have been evacuated by the army column which reached on the ground. Presently, the villagers have been asked to stay away from this side as the mudslide is still
continuing. One casualty has already been evacuated to जो की परिस्थिति हो गई है। आप देख सकते हैं पूरा जो ये गांव है पता भी नहीं चल रहा। हमारा मार्केट था कि पूरा बर्बाद हो गया। यहाँ पे हमारा कल्प केदार मंदिर, इधर सारा पता ही नहीं चल रहा है कि यहाँ पे कब मार्केट भी था। यहाँ पे आप देख सकते हो जो की परिस्थिति हो गई है। आप देख सकते हैं पूरा जो ये गांव है ಉತ್ತರಾಖಂಡ್ನ ಉತ್ತರ ಕಾಶಿಯ ಧಾರಾಲಿ ಗ್ರಾಮದ ಮೇಘ ಸ್ಫೋಟದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇಡೀ ಗ್ರಾಮವೇ ಮೇಘ ಸ್ಫೋಟಕ್ಕೆ ಆಪೋಷಣಗೊಂಡ ರೀತಿ ಕಾಣಿಸ್ತಾ ಇದೆ. ಬೆಟ್ಟದ ಮೇಲಿಂದ ಮಧ್ಯಾಹ್ನ 1:45 ಸುಮಾರು ಆ ಸಂದರ್ಭದಲ್ಲಿ ಏಕಾಏಕಿ ಮೇಘ ಸ್ಫೋಟ ಆಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಕೆಸರು ಮಿಶ್ರಿತ ನೀರು, ಅದು ಕೂಡ ಮರಗಳನ್ನ ಸಿಕ್ಕ ವಸ್ತುಗಳನ್ನ ಆಪೋಷಣ ತೆಗೆದುಕೊಂಡು ನುಗ್ಗಿದಂಥ ನೀರು ಆ ಗ್ರಾಮದ ಆ ನಡು ಭಾಗ, ಇದು ಗಂಗಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂತಹ ಗ್ರಾಮ. ಆ ಮಧ್ಯ ಭಾಗ ಏನಿದೆ, ಗ್ರಾಮದ ಮಧ್ಯ ಭಾಗ, ಅದನ್ನ ಸಂಪೂರ್ಣವಾಗಿ ತನ್ನೊಂದಿಗೆ ಆಪೋಷಣ ತೆಗೆದುಕೊಂಡು ಹೋಗ್ಬಿಟ್ಟಿದೆ. 60ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಮೇಘ ಸ್ಫೋಟದ ರಣಾರ್ಭಟ ಯಾವ ರೀತಿಯಾಗಿತ್ತು ಅನ್ನುವುದನ್ನ ನೋಡ್ತಾ ಇದ್ದೀರಿ. ಇದ್ದಿದ್ರೆ 100, 150, 200 ವರ್ಷಗಳ ಕಾಲ ಬಾಳಿಕೆ ಬರ್ತಾ ಇದ್ದಂತಹ ಕಟ್ಟಡಗಳು ಬಂದಂತಹ ಆ ಮೇಘ ಸ್ಫೋಟದ ಪರಿಣಾಮ, ಆ ಪ್ರವಾಹದ ಪರಿಣಾಮ ಏಕಾಏಕಿ ದರಾಶಾಹಿ ಆಗ್ಬಿಟ್ಟಿದ್ದಾವೆ. ತರೆಗೆಲೆಗಳ ರೀತಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ ಕಟ್ಟಡಗಳು. ಆ ಕಟ್ಟಡದಲ್ಲಿದ್ದವರು ಕೂಡ ಜಲಸಮಾಧಿಯಾಗಿರೋ ಶಂಕೆ ಇದೆ. ಸದ್ಯಕ್ಕೆ ಅಧಿಕೃತವಾಗಿ ಸಿಗ್ತಾ ಇರುವಂತಹ ಮಾಹಿತಿ 5 ಮೃತಪಟ್ಟಿದ್ದಾರೆ ಅನ್ನೋದು. ಆದರೆ ನೂರಾರು ಮಂದಿ ಪ್ರವಾಹ ಪರಿಸ್ಥಿತಿಯಲ್ಲಿ ಕೊಚ್ಕೊಂಡು ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆ ಮನೆಗಳನ್ನ ಏನು ಈ ಪ್ರವಾಹ ಪರಿಸ್ಥಿತಿಯ ಆಪೋಷಣ ತೆಗೆದುಕೊಂಡಿದೆ ಧರಾಲಿ ಗ್ರಾಮದಲ್ಲಿ, ಆ ಮೇಘ ಸ್ಫೋಟ ಯಾವ ರೀತಿ ಕಟ್ಟಡಗಳ ಮೇಲೆಲ್ಲ ಹರಿದು ಬಿಟ್ಟಿದೆ, ಹಲವರು ಜಲಸಮಾಧಿಯಾಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಸ್ಥಳದಲ್ಲಿ NDRF, SDRF ಸೇರಿದಂತೆ ಹೆಲಿಕಾಪ್ಟರ್ಗಳ ಮೂಲಕ, ಯಾಕಂದ್ರೆ ಅದು ಪರ್ವತ ಪ್ರದೇಶ, ಆ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಏನನ್ನೂ ಬಿಟ್ಟಿಲ್ಲ, ಸಿಕ್ಕಿದ್ದೆಲ್ಲವನ್ನೂ ಕೂಡ ಕುಚ್ಕೊಂಡು ಹೋಗಿದೆ. ಪರ್ವತ ಪ್ರದೇಶ ಇದು, ಅಂದ್ರೆ ಹಂತ ಹಂತವಾಗಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಆ ಮೇಲ್ಭಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿರೋರು ಈ ರಣಭೀಕರ ದೃಶ್ಯವನ್ನ, ಈ ಆಘಾತಕಾರಿ ದೃಶ್ಯವನ್ನ ರೆಕಾರ್ಡ್ ಮಾಡಿದ್ದಾರೆ. ಕೇರಳದ ವಯನಾಡ್ನಲ್ಲಿ ಆಯ್ತಲ್ಲ ಲ್ಯಾಂಡ್ ಸ್ಲೈಡ್, ಹೆಚ್ಚು ಕಮ್ಮಿ ಅದೇ ರೀತಿಯಾದಂತಹ ಸಿಚುವೇಶನ್ ಇಲ್ಲೂ ಕೂಡ ನಡೆದಿರುವುದು. ಉತ್ತರ ಕಾಶಿಯ ಈ ಧರಾಲಿ ಗ್ರಾಮದಲ್ಲಿ ಇಲ್ಲೂ ಕೂಡ ಕ್ಲೌಡ್ ಬರ್ಸ್ಟ್ ಆಗಿದೆ. ಕ್ಲೌಡ್ ಬರ್ಸ್ಟ್ ಆಗ್ತಾ ಇದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹದಂತೆ ಬೆಟ್ಟದ ಮೇಲಿಂದ ನೀರು ಹರಿದು ಬಂದಿದೆ. ಆ ನೀರಿನ ಜೊತೆಗೆ ಮರಗಳನ್ನ ಕೂಡ ಕೊಚ್ಕೊಂಡು ಬಂದಿದೆ. ಅದು ಬಂದಂತಹ ಮರಗಳು, ಬಂದಂತಹ ಭಾರೀ ಪ್ರಮಾಣದ ನೀರು, ಆ ನದಿ ನೀರು ಹರಿದು ಹೋಗುವಂತಹ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಏನು ಮನೆಗಳನ್ನ ಕಟ್ಟಲಾಗಿತ್ತು, ಆ ಮನೆಗಳು ಹೋಟೆಲ್ಗಳಿದ್ವು, ಶಾಲೆಗಳಿದ್ವು, ಮನೆಗಳಿದ್ವು, ಎಲ್ಲವನ್ನ ಕೂಡ, ಹೋಮ್ ಸ್ಟೇಗಳಿದ್ವು, ಎಲ್ಲವನ್ನ ಕೂಡ ತನ್ನೊಂದಿಗೆ ಆಪೋಷಣ ತೆಗೆದುಕೊಂಡು ಸಾಗಿದೆ. ಆಪೋಷಣದ ನಂತರದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಮೊದಲು ಹೇಗಿತ್ತು, ಈಗ ಆ ಪ್ರದೇಶ ಯಾವ ರೀತಿಯಾಗಿದೆ ಅನ್ನೋದನ್ನ ಇಮೇಜ್ ನಲ್ಲಿ ನೋಡ್ತಾ ಇದ್ದೀರಿ. ಹಲವು ಕಟ್ಟಡಗಳಿದ್ವು,
ಆ ಕ್ಲೌಡ್ ಬರ್ಸ್ಟ್ ಆದಂತಹ ಜಾಗದಲ್ಲಿ, ಮೇಘ ಸ್ಫೋಟದಿಂದ ಆದಂತಹ ಪ್ರವಾಹ ಹರಿದಂತಹ ಜಾಗದಲ್ಲಿ ಹಲವು ಕಟ್ಟಡಗಳಿದ್ವು. ಶಾಲೆ ಇತ್ತು, ಹೋಟೆಲ್ಗಳಿದ್ವು, ಹೋಮ್ ಸ್ಟೇಗಳಿದ್ವು, ಹಲವು ಬಿಲ್ಡಿಂಗ್ಗಳಿದ್ವು. ಆದರೆ ಕೆಳಭಾಗ ಫೋಟೋ ನೋಡ್ತಾ ಇದ್ದೀರಿ, ಅಲ್ಲಿ ಏನೂ ಇಲ್ಲ. ಸಂಪೂರ್ಣವಾಗಿ ಆ ಗ್ರಾಮದ ಮಧ್ಯಭಾಗ ಏನಿದೆ, ಈ ಮೇಘ ಸ್ಫೋಟದ ಪ್ರವಾಹ ಹರಿದಂತಹ ಭಾಗ, ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಬರೇ ಮಣ್ಣು ಮಾತ್ರ ಕಾಣಿಸ್ತಾ ಇರೋದು, ಕೆಸರು ಮಾತ್ರ ಕಾಣಿಸ್ತಾ ಇರೋದು. ಕಟ್ಟಡಗಳು ಅದರ ಒಳಗೆ ಹುದುಗಿ ಹೋಗಿದ್ದಾವೆ. ಆ ರೀತಿ ಹುದುಗಿ ಹೋದಂತಹ ಕಟ್ಟಡಗಳ ಒಳಭಾಗದಲ್ಲಿ, ಸಮಾಧಿಯಾದಂತಹ ಕಟ್ಟಡಗಳ ಒಳಭಾಗದಲ್ಲಿ ಜನರು ಇದ್ದಿರಬಹುದು ಅನ್ನುವಂತಹ ಶಂಕೆ ಇದೆ. 5 ಮೃತಪಟ್ಟಿರುವ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಇನ್ನೂ 10 ಮಂದಿ ಜಲಸಮಾಧಿಯಾಗಿರುವಂತಹ ಆತಂಕ ಇದೆ. ಸದ್ಯ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು, ಆ ಮೇಘ ಸ್ಫೋಟ ಸಂಭವಿಸಿದಂತಹ ಕ್ಷಣ ಮಧ್ಯಾಹ್ನ 1:45 ಸುಮಾರಿಗೆ ಏಕಾಏಕಿ ಮೇಘ ಸ್ಫೋಟ ಆಯ್ತಲ್ಲ, ಆ ಸಂದರ್ಭದ ದೃಶ್ಯ. ಆ ಪ್ರವಾಹ ಧರಾಲಿ ಗ್ರಾಮಕ್ಕೆ ಏಕಾಏಕಿ ನುಗ್ಗಿ ಬಂದಂತಹ ದೃಶ್ಯ. ಯಾವ ರೀತಿ ನುಗ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ಆಗಸಕ್ಕೆ ಧೂಳು ಹಬ್ಬಿ ಬಿಡುತ್ತೆ. ಇದ್ದಂತಹ ಕಟ್ಟಡಗಳೆಲ್ಲವೂ ಕೂಡ ಆ ಕೆಸರು ಮಿಶ್ರಿತ ಪ್ರವಾಹದ ನೀರು ಏನ್ ಬಂತು ಅದರೊಳಗೆ ಆಪೋಷಣ ಆಗ್ಬಿಡುತ್ತೆ. ಜನಾನೂ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲವೂ ಕೂಡ ಸರ್ವನಾಶ ಆಗ್ಬಿಡುತ್ತೆ. ಮೇಘ ಸ್ಫೋಟದ ಸಂದರ್ಭದ ದೃಶ್ಯ. ಮೇಘ ಸ್ಫೋಟ ಸಂಭವಿಸಿದಂತಹ ನಂತರದಲ್ಲಿ ಏನಾಯ್ತು, ನಂತರ ಆ ಜಾಗ ಹೇಗ್ ಕಾಣಿಸ್ತಾ ಇದೆ ಅದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕ 10 ಕಟ್ಟಡಗಳಿದ್ವು. ಆ ಎಲ್ಲ ಕಟ್ಟಡಗಳು ಕೂಡ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ರಸ್ತೆಗಳಿದ್ವು, ಲೋಕಲ್ ಮಾರ್ಕೆಟ್ ಇತ್ತು, ಹೋಟೆಲ್ ಇತ್ತು, ಹೋಮ್ ಸ್ಟೇ ಇತ್ತು, ಮನೆಗಳಿದ್ವು. ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಎಲ್ಲವೂ ಕೂಡ ಸಮಾಧಿಯಾಗಿ ಹೋಗ್ಬಿಟ್ಟಿದ್ದಾವೆ. ಅದರೊಳಗಡೆ ಜನ ಇದ್ರು. ಆ ಜನ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೀತಾ ಇದೆ. ಉತ್ತರಾಖಂಡ್ ಭಾಗದಲ್ಲಿ ಆಗಾಗ್ಗೆ ಈ ರೀತಿಯಾದಂತಹ ಮೇಘ ಸ್ಫೋಟಗಳು ಸಂಭವಿಸ್ತಾನೆ ಇರುತ್ತೆ. ಆದ್ರೆ ಈ ಧಾರಾಲಿ ಗ್ರಾಮ ಇದೆಯಲ್ಲ, ಇದು ಸಂಪೂರ್ಣವಾಗಿ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶವಾದಂತಹ ಪರಿಸ್ಥಿತಿ. ಮೇಘ ಸ್ಫೋಟದ ನಂತರದ ಪ್ರವಾಹ ಬಂದಂತಹ ನಂತರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮನೆಗಳನ್ನ ನೋಡ್ತಾ ಇದ್ದೀರಿ. ಮನೆಗಳ ಛಾವಣಿ ಮಾತ್ರ ಕಾಣಿಸ್ತಾ ಇದೆ. ಕಂಪ್ಲೀಟ್ ಮನೆಗಳು ಮುಳುಗೋಗ್ಬಿಟ್ಟಿದ್ದಾವೆ. ಆ ಪ್ರವಾಹ ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ. ಆ ಮನೆಗಳ ಮೇಲ್ಭಾಗದ ಚಾವಣಿಯಷ್ಟೇ ಕಾಣಿಸ್ತಾ ಇದೆ. ಇನ್ನು ಕೆಲ ಮನೆಗಳು ಕಾಣಿಸ್ತಾನೆ ಇಲ್ಲ. ಆ ಮನೆಗಳು ಸಮಾಧಿಯಾಗಿ ಹೋಗ್ಬಿಟ್ಟಿದ್ದಾವೆ ಈ ಕೆಸರಿನ ಒಳಭಾಗದಲ್ಲಿ. ಅದರೊಳಗಿದ್ದಂತಹ ಜನರ ಪರಿಸ್ಥಿತಿ ಏನು ಗೊತ್ತಿಲ್ಲ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. 3 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು ಕಡೆ ಆ ಮೇಘ ಸ್ಫೋಟ ಸಂದರ್ಭದ ಆ ರಣಭೀಕರ ದೃಶ್ಯ, ಎಲ್ಲವನ್ನ ಆ ಮೇಘ ಸ್ಫೋಟ, ಪ್ರವಾಹ ಆಪೋಷಣ ತೆಗೆದುಕೊಂಡಂತಹ ದೃಶ್ಯ. ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿದ್ದಂತಹ ಕಟ್ಟಡಗಳು ಯಾವುದೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲವೂ ಕೊಚ್ಕೊಂಡು ಹೋಗ್ಬಿಟ್ಟಿದೆ, ಎಲ್ಲವೂ ಸಮಾಧಿ ಆಗ್ಬಿಟ್ಟಿದೆ. ಮತ್ತೊಂದು ಭಾಗದಲ್ಲಿ ಆ ಕ್ಲೋಸ್ ಅಪ್ ಶಾಟ್ಸ್ ನ ನೋಡ್ತಾ ಇದ್ದೀರಿ. ಆ ಡ್ಯಾಮೇಜ್ ಎಷ್ಟರ ಮಟ್ಟಿಗಾಗಿದೆ ಆ ಭಾಗದಲ್ಲಿ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ನೋಡಿ, ಮೇಲ್ಚಾವಣಿ ಕಾಣಿಸ್ತಾ ಇದೆ, ಮನೆಗಳೇ ಕಾಣಿಸ್ತಾ ಇಲ್ಲ. ಮನೆಗಳ ಒಳಭಾಗದಲ್ಲಿದ್ದವರ ಕಂಡೀಷನ್ ಏನು ಗೊತ್ತಿಲ್ಲ. ಹಲವರು ಸಾವನ್ನಪ್ಪಿರುವಂತಹ ಶಂಕೆ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಂದು ಆವರಿಸ್ಕೊಂಡು ಬಿಟ್ಟಿದೆ. ಅದರ ಒಳಭಾಗದಲ್ಲಿ ಇನ್ನೂ ಜನ ಉಸಿರು ಹಿಡ್ಕೊಂಡಿರುವುದಕ್ಕೆ ಸಾಧ್ಯ ಇದೆಯಾ ಅನುಮಾನ. 5 ಜನ ಸಾವನ್ನಪ್ಪಿರೋ ಬಗ್ಗೆ ಅಧಿಕೃತ ಮಾಹಿತಿ ಇದೆ. 100 ಜನ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. 100 ಜನ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆ ವೆಹಿಕಲ್ಗಳೆಲ್ಲವೂ ಕೂಡ ಯಾವ ರೀತಿ ಆ ಕೆಸರಿನಲ್ಲಿ ಹೂತು ಹೋಗಿದ್ದಾವೆ, ಮನೆಗಳು ಯಾವ ರೀತಿ ಕೆಸರಿನಲ್ಲಿ ಹೂತು ಹೋಗಿದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ನಾಮಾವಶೇಷ ಆಗ್ಬಿಟ್ಟಿದೆ, ನುಗ್ಬಿಟ್ಟಿದೆ ಅದ್ರೊಳಗಡೆ ಪ್ರವಾಹ. ಉಳಿದಂತಹ ರಸ್ತೆಗಳು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ರಸ್ತೆ ಅಕ್ಕಪಕ್ಕ ನಿಲ್ಲಿಸಿದಂತಹ ವೆಹಿಕಲ್ಗಳ ಕಂಡೀಷನ್ ಏನು ಅದನ್ನ ಗಮನಿಸ್ತಾ ಇದ್ದೀರಿ. ಭಾರಿ ಪ್ರಮಾಣದಲ್ಲಿ ಗುಡ್ಡದ ಮೇಲ್ಭಾಗದಿಂದ ಕೆಸರು ಬಂದು ಈ ಗ್ರಾಮದ ರಸ್ತೆಗಳನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಹಲವು ಮನೆಗಳನ್ನ ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ.
ರಣಭಯಂಕರ ಪ್ರವಾಹಕ್ಕೆ ಧರಾಲಿ ಗ್ರಾಮ ಅಕ್ಷರಶಃ ಬಿಚ್ಚಿ ಬಿದ್ದಿದೆ. ಜೀವ ಉಳಿಸಿಕೊಳ್ಳೋಕೆ ಜನ ಹರಸಾಹಸ ಪಡ್ತಿದ್ದಾರೆ. ಎಲ್ಲೆಲ್ಲೂ ಕೆಸರು. ಆ ಕೆಸರಿನಲ್ಲಿ ಓಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ತಮ್ಮನ್ನ ತಾವು ಹೇಗೆ ಬಚಾವ್ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಅದರ ಮಧ್ಯೆಯೂ ಕೂಡ ಜೀವ ಉಳಿಸಿಕೊಳ್ಳೋಕೆ ಜನ ಪಟ್ಟಂತಹ ಪರದಾಟ ಈ ವಿಡಿಯೋದಲ್ಲಿ ಸರಿಯಾಗಿದೆ. ಕಂಪ್ಲೀಟ್ ಕೆಸರು ಆವರಿಸಿದೆ. ಕೆಸರಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಅದೇನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅದ್ರ ಒಳಗಡೆನೆ ಹುದುಗಿ ಹೋಗುವಂತ ಆತಂಕ ಇದೆ. ಆ ವ್ಯಕ್ತಿ ನೋಡಿ ಅಲ್ಲಿಂದ ಓಡ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಬಿದ್ದವರಿಗೆ ಮೇಲ್ ಏಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ಕೆಸರು ಆವರಿಸಿದೆ. ಒದ್ದಾಡಿದ್ದಾರೆ ಜೀವ ಉಳಿಸಿಕೊಳ್ಳೋದಕ್ಕೆ. अरे भाग भाग वायरस की व्यवस्था करो यार. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.